ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಏಪ್ರಿಲ್ 26 ಹತ್ತಿರಕ್ಕೆ ಬರ್ತಾ ಇದೆ. ರಾಜ್ಯದಲ್ಲಿ ಮೊದಲ ಹಂತದ ಹಾಗೂ ಇಡೀ ದೇಶದಲ್ಲಿ ಎರಡನೇ ಹಂತದ ಚುನಾವಣೆಗಳು ನಡೆಯುವ ದಿನ ಅದು. ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಹಣೆ ಬರಹವನ್ನು ಅವತ್ತು ಮತದಾರರು ನಿರ್ಧರಿಸ್ತಾರೆ. ಹೀಗಾಗಿ ಇಲ್ಲಿ ಮತದಾರರನ್ನು ಓಲೈಸೋದಕ್ಕೆ ಎರಡೂ ಪಕ್ಷಗಳ ಅಭ್ಯರ್ಥಿಗಳು ನಾನಾ ಸರ್ಕಸ್ಸನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಮೊದಲ ಹಂತದಲ್ಲಿ ನಡೆಯಲಿರುವ ಈ ಚುನಾವಣೆಯಲ್ಲಿ ಯಾವೆಲ್ಲ ಕ್ಷೇತ್ರಗಳು ತುಂಬ ವಿಶೇಷ ಅನ್ನಿಸ್ಕೊಳ್ತವೆ, ಅಲ್ಲಿರೋ ಅಭ್ಯರ್ಥಿಗಳು ಯಾರು, ಆ ಕ್ಷೇತ್ರಗಳನ್ನು ವಶಪಡಿಸ್ಕೊಳ್ಳೋದಕ್ಕೆ ನಡೀತಿರೋ ಪ್ರಯತ್ನ ಹೇಗಿವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಚುನಾವಣೆ ಅನ್ನೋದು ಪ್ರಜಾತಂತ್ರದ ಹಬ್ಬ. ಇನ್ನು 5 ವರ್ಷ ಈ ದೇಶವನ್ನು ನೀವು ಯಾರ ಕೈಗೆ ಕೊಡಬೇಕು ಅನ್ನೋದನ್ನ ನೀವೇ ನಿರ್ಧರಿಸುವುದಕ್ಕೆ ನಿಮಗೆ ಸಿಗ್ತಾ ಇರೋ ಅವಕಾಶ ಇದು. ನಿಮ್ಮ ಒಂದೊಂದು ಓಟಿಗೂ ಕೂಡ ಈ ದೇಶದ ಭವಿಷ್ಯವನ್ನು ಕಟ್ಟುವ ಅಥವಾ ಕೆಡವಿ ಬಿಡುವ ಶಕ್ತಿ ಇರುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಮತದಾನದ ವಿಷಯದಲ್ಲಿ ಬೇಜವಾಬ್ದಾರಿಯನ್ನು ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಕೆಲಸಗಳು ಏನೇ ಇರಲಿ, ಅವತ್ತು ಒಂದು ಅರ್ಧ ಗಂಟೆ ಬಿಡುವು ಮಾಡಿಕೊಂಡು ಮತಗಟ್ಟೆಗೆ ಹೋಗಿ ನಿಮ್ಮ ಅಮೂಲ್ಯ ಮತದ ಹಕ್ಕನ್ನು ಚಲಾಯಿಸಿ ಅಂತ ಹೇಳ್ತಾ ಈ ಬಾರಿ ರಾಜ್ಯದಲ್ಲಿ ನಡೀತಿರೋ ಮೊದಲ ಹಂತದ ಚುನಾವಣೆಯ ವಿಷಯಕ್ಕೆ ಬಂದುಬಿಡ್ತೀನಿ. ಗೆಳೆಯರೆ, ಏಪ್ರಿಲ್ 26 ನಡೆಯಲಿರುವ ಚುನಾವಣೆಗೆ ರಾಜ್ಯ ಸಜ್ಜಾಗಿದೆ. ಬೆಂಗಳೂರಿನ 3, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಮೈಸೂರು, ಚಾಮರಾಜನಗರ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು, ಹಾಸನ ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇದೆ. ಇನ್ನುಳಿದ 14 ಕ್ಷೇತ್ರಗಳ ಮತದಾನ ಮೇ 7ನೇ ತಾರೀಕು ನಡೆಯುತ್ತೆ. ಈ 14 ಕ್ಷೇತ್ರಗಳಲ್ಲಿ ಒಟ್ಟು 247 ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದರೆ, ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ನಿಂದ ಒಟ್ಟು 28 ಮಂದಿ ಅಭ್ಯರ್ಥಿಗಳು ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ಗಳು ಮೈತ್ರಿ ಮಾಡಿಕೊಂಡಿದ್ದು, ಮಂಡ್ಯ, ಹಾಸನ ಹಾಗೂ ಕೋಲಾರದಲ್ಲಿ ಜೆಡಿಎಸ್ನ ಅಭ್ಯರ್ಥಿಗಳು ಎನ್ಡಿಎ ಭಾಗವಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಚುನಾವಣೆಗೆ ಚಿಕ್ಕಬಳ್ಳಾಪುರದಲ್ಲಿ ಒಟ್ಟು 29 ಅಭ್ಯರ್ಥಿಗಳಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಒಟ್ಟು 9 ಮಂದಿ ಅಭ್ಯರ್ಥಿಗಳಿದ್ದಾರೆ. ಇನ್ನು ಚಿತ್ರದುರ್ಗ, ಬೆಂಗಳೂರು ಉತ್ತರ, ದಕ್ಷಿಣ, ಸೆಂಟ್ರಲ್ ಕ್ಷೇತ್ರಗಳಲ್ಲಿ 20ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಕಣದಲ್ಲಿದ್ದರೆ, ಬೆಂಗಳೂರು ಗ್ರಾಮಾಂತರ, ಹಾಸನ, ತುಮಕೂರು, ಕೋಲಾರಗಳಲ್ಲಿ 15ಕ್ಕೂ ಹೆಚ್ಚು ಮಂದಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸೊ ಏಪ್ರಿಲ್ 26ನೇ ತಾರೀಕು 247 ಮಂದಿಯ ಭವಿಷ್ಯವನ್ನು ಮತದಾರರು ಬರೀತಾರೆ. ಗೆಳೆಯರೆ, ರಾಜ್ಯದಲ್ಲಿ ನಡೀತಿರೋ ಮೊದಲ ಹಂತದ ಚುನಾವಣೆ ಘಟಾನುಘಟಿಗಳ ಸ್ಪರ್ಧೆಯಿಂದ ಸಖತ್ತು ಸುದ್ದಿ ಮಾಡ್ತಾ ಇದೆ. ಮಂಡ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಸ್ಪರ್ಧೆಯಿಂದ ಆ ಕ್ಷೇತ್ರ ರಂಗೇರಿದೆ. ಅಲ್ಲಿ ಕಾಂಗ್ರೆಸ್ ಪಕ್ಷ ಸ್ಟಾರ್ ಚಂದ್ರು ಅನ್ನೋ ಉದ್ಯಮಿಯನ್ನ ಕಣಕ್ಕಿಳಿಸಿದೆ. ಇನ್ನು ಮೈಸೂರಲ್ಲಿ ಹಾಲಿ ಸಂಸದ ಪ್ರತಾಪ್ ಸಿಂಹ ಹಾಗೆ ಟಿಕೆಟ್ ಮಿಸ್ ಮಾಡಿರೋ ಬಿಜೆಪಿ ಯದುವೀರ್ ಒಡೆಯರ್ ಅವರನ್ನ ಕಣಕ್ಕಿಳಿಸಿದೆ. ಅವರ ವಿರುದ್ಧ ಕಾಂಗ್ರೆಸ್ ಒಕ್ಕಲಿಗ ಅಭ್ಯರ್ಥಿಯನ್ನ ನಿಲ್ಲಿಸಿದೆ. ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ಸೌಮ್ಯ ರೆಡ್ಡಿ ಹಾಗೂ ತೇಜಸ್ವಿ ಸೂರ್ಯ ನಡುವೆ ಜಿದ್ದಾಜಿದ್ದಿನ ಸಮರ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮಾಜಿ ಸಚಿವ ಡಿ ಸುಧಾಕರ್ ಹಾಗೂ ರಕ್ಷಾ ರಾಮಯ್ಯ ನಡುವಿನ ಸ್ಪರ್ಧೆ ಸದ್ದು ಮಾಡ್ತಾ ಇದೆ. ಇನ್ನು ತುಮಕೂರಲ್ಲಿ ವಿ ಸೋಮಣ್ಣ ಸ್ಪರ್ಧೆಯಿಂದ ಆ ಕ್ಷೇತ್ರ ರಂಗು ಪಡ್ಕೊಂಡಿದೆ. ಅವರ ವಿರುದ್ಧ ಮುದ್ದಹನುಮೇಗೌಡರನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದೆ. ಹಾಗೆಯೇ ಚಿತ್ರದುರ್ಗದಿಂದ ಮಾಜಿ ಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಬಿಜೆಪಿ ಅಭ್ಯರ್ಥಿಯಾಗಿದ್ದರೆ, ಕಾಂಗ್ರೆಸ್ ಚಂದ್ರಪ್ಪ ಅವರನ್ನ ಕಣಕ್ಕಿಳಿಸಿದೆ. ಹಾಸನದಲ್ಲಿ ಪ್ರಜ್ವಲ್ ವರ್ಸಸ್ ಶ್ರೇಯಸ್ ಪಟೇಲ್ ಅನ್ನೋ ವಾತಾವರಣ. ಇದೆಲ್ಲದರ ನಡುವೆ ಶೋಭಾ ಕರಂದ್ಲಾಜೆ, ಪಿ.ಸಿ. ಮೋಹನ್, ಶ್ರೀನಿವಾಸ್ ಪೂಜಾರಿ, ಸುನಿಲ್ ಬೋಸ್ ಕೂಡ ತಮ್ಮ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಇದೆಲ್ಲದರ ಜೊತೆ ಈ ಬಾರಿ ಅತಿ ಹೆಚ್ಚು ಕುತೂಹಲವನ್ನು ಉಂಟು ಮಾಡ್ತಾ ಇರೋದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಇಲ್ಲಿ ಬಿಜೆಪಿಯಿಂದ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಕಣದಲ್ಲಿದ್ದರೆ, ಕಾಂಗ್ರೆಸ್ನಿಂದ ಡಿ.ಕೆ. ಸುರೇಶ್ ಇದ್ದಾರೆ. ಕಳೆದ 11 ವರ್ಷದಿಂದ ಸಂಸದರಾಗಿರುವ ಡಿ.ಕೆ. ಸುರೇಶ್ ಅವರು ಮೋದಿ ಅಲೆಯಲ್ಲಿ ಕೂಡ ಕಳೆದ ಬಾರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಬಾವುಟವನ್ನು ಹಾರಿಸಿದ್ರು. ಕಳೆದ ಬಾರಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ನೆಲ ಕಚ್ಚಿದ್ರೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಮಾತ್ರ ಸುರೇಶ್ ಗೆದ್ದು ಬೀಗಿದ್ರು. ಆದರೆ ಈ ಬಾರಿ ಪರಿಸ್ಥಿತಿ ಅವರಿಗೆ ಅಷ್ಟೊಂದು ಸುಲಭ ಇಲ್ಲ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಇಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಸ್ಪರ್ಧೆ ಡಿ.ಕೆ. ಸುರೇಶ್ಗೆ ಕಬ್ಬಿಣದ ಕಡಲೆ ಥರ ಆಗಿದೆ. ಹೀಗಾಗಿ ಡಿ.ಕೆ. ಬ್ರದರ್ಸ್ ಏನಾದರೂ ಮಾಡಿ ಈ ಬಾರಿ ಕ್ಷೇತ್ರವನ್ನು ಉಳಿಸ್ಕೋಬೇಕು ಅನ್ನೋ ನಿಟ್ಟಲ್ಲಿ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ. ಈ ಕ್ಷೇತ್ರವನ್ನು ಉಳಿಸ್ಕೊಂಡಿದ್ದೇ ಆದರೆ ಡಿ.ಕೆ. ಶಿವಕುಮಾರ್ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಕುರ್ಚಿಗೆ ಟವಲ್ ಹಾಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಥರದ ಪ್ರಚಾರ ಕೂಡ ಅಲ್ಲಾಗ್ತಾ ಇದೆ. ಮತ್ತೊಂದು ಕಡೆ ಡಾಕ್ಟರ್ ಮಂಜುನಾಥ್ ಸೈಲೆಂಟ್ ಆಗಿ ತಮ್ಮ ಯಥಾಪ್ರಕಾರದ ಸಭ್ಯ ಹಾಗೂ ಸಂಭಾವಿತ ರೀತಿಯಲ್ಲಿ ಮತಯಾಚನೆ ಮಾಡ್ಕೋತಾ ಹೋಗ್ತಾ ಇದ್ದಾರೆ. ಮಂಜುನಾಥ್ ವೈದ್ಯರಾಗಿದ್ದವರು, ಸಜ್ಜನ, ಸಂಭಾವಿತ, ಮಾತು ಜಾರ್ತಾ ಇಲ್ಲ, ಒರಟು ನಡವಳಿಕೆಯ ವ್ಯಕ್ತಿಯಲ್ಲ. ನಾಳೆ ಇಡೀ ಕ್ಷೇತ್ರವನ್ನು ತಮ್ಮ ಕಪಿಮುಷ್ಟಿಗೆ ತಗೊಂಡು ಕ್ಷೇತ್ರದ ಮೇಲೆ ಎಲ್ಲ ರೀತಿಯ ಒತ್ತಡವನ್ನು ಹಾಕ್ತಾರೆ ಅನ್ನೋ ಭಯ, ಆತಂಕಗಳು ಕೂಡ ಅಲ್ಲಿ ಯಾರಿಗೂ ಇಲ್ಲ. ಇವೇ ಮಂಜುನಾಥ್ ಅವರನ್ನು ಸದ್ಯದ ಮಟ್ಟಿಗೆ ಮುಂಚೂಣಿಯಲ್ಲಿ ನಿಲ್ಲೋ ಹಾಗೆ ಮಾಡ್ತಾ ಇವೆ.
ಇನ್ನು ಮೈಸೂರು ಹಾಗೂ ಚಾಮರಾಜನಗರ ಕ್ಷೇತ್ರಗಳನ್ನು ಗೆಲ್ಲಲೇಬೇಕಾದ ಒತ್ತಡದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ. ಹಾಗೆ ನೋಡಿದರೆ ಚಾಮರಾಜನಗರದಲ್ಲಿ ಕಾಂಗ್ರೆಸ್ಗೆ ಪೂರಕ ವಾತಾವರಣ ಇದೆ. ಸಚಿವ ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಟ್ಟಿದೆ. ಬಿಜೆಪಿ ಮಾಜಿ MLA ಬಾಲರಾಜು ಅವರನ್ನು ಕಣಕ್ಕಿಳಿಸಿದೆ. ಇಲ್ಲಿ ಬೋಸ್ ಬಗ್ಗೆ ಸಾಕಷ್ಟು ನೆಗೆಟಿವ್ ಅಭಿಪ್ರಾಯಗಳು ಕೂಡ ಕ್ಷೇತ್ರದಲ್ಲಿವೆ. ಆದರೆ ಮಹದೇವಪ್ಪ ಅವರ ಮಗ ಅನ್ನೋದು ಕಾಂಗ್ರೆಸ್ನ ಗ್ಯಾರಂಟಿಗಳು ಈ ಬಾರಿ ಬೋಸ್ ಕೈ ಹಿಡಿಯುತ್ತವೆ ಅನ್ನೋ ವಿಶ್ವಾಸ ಕಾಂಗ್ರೆಸ್ಸಿಗರದ್ದು. ಹಾಗೆ ಬಾಲರಾಜು ಮೋದಿ ನಾಮಬಲದ ಮೇಲೆ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಅಲ್ಲಿ ಶ್ರೀನಿವಾಸ ಪ್ರಸಾದ್ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಒಲವು ತೋರದೇ ಇದ್ರೆ ಬಿಜೆಪಿ ಕೂಡ ಸಖತ್ತಾಗಿ ಫೈಟ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಉಳಿದದ್ದು ಮತದಾರರಿಗೆ ಬಿಟ್ಟದ್ದು. ಇನ್ನು ಮೈಸೂರಲ್ಲಿ ಒಕ್ಕಲಿಗ ಅಭ್ಯರ್ಥಿಯನ್ನು ಬದಲಿಸಿ ಬಿಜೆಪಿ ರಾಜವಂಶಸ್ಥ ಯದುವೀರ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ. ಹೀಗಾಗಿ ಕಾಂಗ್ರೆಸ್ ಒಕ್ಕಲಿಗ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಜಾತಿಯ ಹೆಸರಲ್ಲಿ ಮತಬೇಟೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಮತ್ತೊಂದು ಕಡೆ ಮಹಾರಾಜರ ಕುಟುಂಬದ ಬಗ್ಗೆ ಜನಕ್ಕಿರೋ ಪ್ರೀತಿ, ಮೋದಿ ಅಲೆ ಹಾಗೂ ಸ್ವತಃ ದೇವೇಗೌಡರೇ ಯದುವೀರ್ ಬೆನ್ನಿಗೆ ನಿಂತಿರುವುದು ಇವೆಲ್ಲ ಕೂಡ ಮೈಸೂರಿನ ಕದನ ಕುತೂಹಲವನ್ನ ಹೆಚ್ಚು ಮಾಡ್ತಾ ಇವೆ. ಇನ್ನು ಮಂಡ್ಯದಲ್ಲಿ ಸಂಸದೆ ಸುಮಲತಾ ಅಂಬರೀಶ್ ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರಾದರೂ ಅವರು ಒಂದೇ ಒಂದು ದಿನ ಕೂಡ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರ ಪರ ಮತಯಾಚನೆ ಮಾಡೋದಕ್ಕೆ ಹೋಗಲೇ ಇಲ್ಲ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ನಟ ದರ್ಶನ್ ಪ್ರಚಾರ ಮಾಡಿ ಹೋಗಿದ್ದಾರೆ. ಇಷ್ಟರ ನಡುವೆ ಕೂಡ NDA ಅಭ್ಯರ್ಥಿ ಕುಮಾರಸ್ವಾಮಿ ಸ್ಪರ್ಧೆಯಲ್ಲಿ ಸ್ವಲ್ಪ ಮುಂದಿರೋ ಹಾಗೆ ಕಾಣ್ತಾ ಇದೆ. ಇನ್ನು ಹಾಸನದಲ್ಲಿ ಶ್ರೇಯಸ್ ಪಟೇಲ್ ವರ್ಸಸ್ ಪ್ರಜ್ವಲ್ ರೇವಣ್ಣ ನಡುವೆ ತೀವ್ರ ಹಣಾಹಣಿ ಇದೆ. ಅಲ್ಲಿನ ಉಸ್ತುವಾರಿ ಸಚಿವ KN ರಾಜಣ್ಣ ಅವರು ಹಾಸನದಲ್ಲಿ ಕುಟುಂಬ ರಾಜಕಾರಣ ಈ ಬಾರಿ ಅಂತ್ಯ ಆಗುತ್ತೆ ಅಂತ ಒಂದು ಭವಿಷ್ಯವನ್ನೇ ನುಡಿದಿದ್ದಾರೆ. ಅದನ್ನು ಕೇಳಿ ಹಾಸನದ ಜನರ ಜೊತೆಗೆ ತುಮಕೂರಿನ ಜನ ಕೂಡ ಎಲ್ಲಿಂದ ನಗಬೇಕು ಅನ್ನೋದು ಗೊತ್ತಾಗದೆ ಗೊಂದಲಕ್ಕೆ ಬೀಳೋ ಹಾಗಾಗಿದೆ. ಯಾಕೆಂದ್ರೆ ಅಲ್ಲಿ ಹಾಸನದಲ್ಲಿ ಬರುವ ಅಭ್ಯರ್ಥಿಗಳಿಗೂ ಕೂಡ ಕುಟುಂಬ ರಾಜಕಾರಣದ ನಂಟೇ ಇದೆ. ಹೀಗಾಗಿ ರಾಜಣ್ಣ ಅವರು ಹೇಳ್ತಿರೋ ಹಾಗೆ ಅಲ್ಲಿ ಅಂತ್ಯವಾಗೋದು ದೇವೇಗೌಡರ ಕುಟುಂಬವೋ ಪುಟ್ಟಸ್ವಾಮಿ ಗೌಡರ ಕುಟುಂಬವೋ ಗೊತ್ತಿಲ್ಲ. ಇನ್ನು ರಾಜಣ್ಣ ಕೂಡ ಪಾಪ ಒಬ್ಬ ಮಗನನ್ನ ಹರಸಾಹಸ ಪಟ್ಟು MLC ಮಾಡಿದ್ದಾರೆ. ಇನ್ನೊಬ್ಬ ಮಗನಿಗೆ ರಾಜಕೀಯ ಭವಿಷ್ಯವನ್ನು ಕಟ್ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನು ಅವರ ಪತ್ನಿ ಕೂಡ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷೆಯಾಗಿದ್ದವರು. ಹೀಗಾಗಿ ಇದು ಕುಟುಂಬ ರಾಜಕಾರಣನೋ ಮತ್ಯಾವ ಥರದ ರಾಜಕಾರಣನೋ ಅನ್ನೋದು ತುಮಕೂರಿನ ಜನರ ತಲೆಯಲ್ಲಿರೋ ಪ್ರಶ್ನೆ. ಇನ್ನು ಕೋಲಾರ, ಅಲ್ಲಿ ಮುನಿಯಪ್ಪ ಅವರ ಕಾರಣಕ್ಕೆ ಸಾಕಷ್ಟು ಗೊಂದಲದ ಗೂಡಾಗಿದ್ದ ಕ್ಷೇತ್ರದಲ್ಲಿ ಈಗ ಗೌತಮ್ ಅಭ್ಯರ್ಥಿಯಾಗಿದ್ದಾರೆ. ಅವ್ರು ಗೆಲ್ಲೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನೂ ಮಾಡ್ತಾ ಇದ್ದಾರೆ. ಆದರೆ NDA ಅಭ್ಯರ್ಥಿ ಮಲ್ಲೇಶ್ ಬಾಬು ಕೂಡ ಅಲ್ಲಿ ಸುಮ್ಮನೆ ಏನು ಕೂತಿಲ್ಲ. ಅವರು ಕೂಡ ರಣತಂತ್ರವನ್ನು ಹೆಣೆದಿದ್ದು ಕೋಲಾರವನ್ನು ಗೆದ್ದೇ ಗೆಲ್ಲಬೇಕು ಅನ್ನೋ ಪಣ ತೊಟ್ಟಿದ್ದಾರೆ. ಇನ್ನು ತುಮಕೂರಿಗೆ ಬರೋದಾದ್ರೆ ಅಲ್ಲಿ ಮಾಧುಸ್ವಾಮಿ ಅವರ ವಿರೋಧದ ನಡುವೆ ಕೂಡ ತುಮಕೂರಿಗೆ ಸೋಮಣ್ಣ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಲಾಗಿದೆ. ಸೋಮಣ್ಣ ರಾಜಕಾರಣದಲ್ಲಿ, ಅದರಲ್ಲೂ ಜಾತಿ ರಾಜಕಾರಣದಲ್ಲಿ ತುಂಬಾನೇ ಎಕ್ಸ್ಪರ್ಟ್, ಮಾತಲ್ಲೇ ಮಾವಿನಕಾಯಿ ಉದುರಿಸಿಬಿಡಬಲ್ಲ ಚಾಣಾಕ್ಷ. ಇನ್ನು ಈ ಬಾರಿ ಗೆಲ್ಲದೇ ಇದ್ರೆ ಇನ್ನೊಂದಷ್ಟು ವರ್ಷಗಳ ಕಾಲ ಸೋಮಣ್ಣ ರಾಜಕೀಯ ನಿರುದ್ಯೋಗಿ ಆಗಬೇಕಾಗುತ್ತೆ. ಹೀಗಾಗಿ ಈ ಬಾರಿ ಹೇಗಾದರೂ ಸರಿ ತುಮಕೂರನ್ನು ಗೆಲ್ಲಬೇಕು ಅಂತ ಅವರು ಪಣ ತೊಟ್ಟಿದ್ದಾರೆ. ಮತ್ತೊಂದು ಕಡೆ ತುಮಕೂರಲ್ಲಿ ಕಾಂಗ್ರೆಸ್ ಮಾಜಿ ಸಂಸದ ಮುದ್ದಹನುಮೇಗೌಡರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ. ಇಬ್ಬರು ಸಚಿವರು, 4 ಮಂದಿ ಶಾಸಕರು ಇದ್ದೂ ಕೂಡ ಮುದ್ದಹನುಮೇಗೌಡರು ಗೆಲ್ಲದಿದ್ರೆ ರಾಜಣ್ಣ ಹಾಗೂ ಪರಮೇಶ್ವರ್ ಅವರ ಪ್ರತಿಷ್ಠೆಯಲ್ಲಿ ಮಣ್ಣಾಗತ್ತೆ. ಸೊ ಮುದ್ದಹನುಮೇಗೌಡರ ಗೆಲುವಿಗೆ ಈ ಸಚಿವರಿಬ್ಬರು ತೀವ್ರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮಧುಗಿರಿ ಹಾಗೂ ಕೊರಟಗೆರೆ ಸೇರಿದ ಹಾಗೆ ಎಲ್ಲೆಲ್ಲಿ JDS ಸೋತಿದೆಯೋ ಅಂಥ ಕಡೆಗಳಲ್ಲಿನ ಸೋತ JDSನ ಶಾಸಕರು ತಮ್ಮ ಸೋಲಿಗೆ ಕಾರಣರಾದ ಮುದ್ದಹನುಮೇಗೌಡರ ಋಣ ತೀರಿಸಬೇಕು ಅಂತ ಹಠಕ್ಕೆ ಬಿದ್ದ ಹಾಗೂ ಕಾಣ್ತಾ ಇದೆ. ಹೀಗಾಗಿ ಅಲ್ಲಿ ಅದೃಷ್ಟ ಅನ್ನೋದು ಕಡೆಗೆ ಯಾರ ಕೈ ಹಿಡಿಯುತ್ತೆ ಅನ್ನೋದು ಪ್ರಶ್ನೆ. ಇನ್ನು ಚಿತ್ರದುರ್ಗ ಕ್ಷೇತ್ರ, ಅಲ್ಲಿ ಈ ಬಾರಿ ಬಿಜೆಪಿ ಮತ್ತೆ ಹೊರಗಿನ ಅಭ್ಯರ್ಥಿಗೆ ಟಿಕೆಟ್ ಅನ್ನು ಕೊಟ್ಟಿದೆ. ಈ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರನ್ನ ಅಲ್ಲಿಂದ ಕಣಕ್ಕಿಳಿಸಲಾಗಿದೆ. ಅವರು ಯಡಿಯೂರಪ್ಪ ಅವರ ಅಭ್ಯರ್ಥಿ. ಹೀಗಾಗಿ ಗೋವಿಂದ ಕಾರಜೋಳ ಅವರನ್ನ ಈ ಬಾರಿ ಏನಾದರೂ ಮಾಡಿ ಗೆಲ್ಲಿಸಿ ದೆಹಲಿಗೆ ಕಳುಹಿಸಬೇಕು ಅಂತ ಯಡಿಯೂರಪ್ಪ ಪಣ ತೊಟ್ಟು ಕಾಣ್ತಾ ಇದೆ. ಇನ್ನು ಕಾಂಗ್ರೆಸ್ ಚಂದ್ರಪ್ಪ ಅವರಿಗೆ ಟಿಕೆಟ್ ಕೊಟ್ಟಿದೆ. ಅವರು ಕೂಡ ಹೊರಗಿನವರೇ. ಈ ಹಿಂದೊಮ್ಮೆ ಅವರು ಸಂಸದರಾಗಿದ್ರು. ಹೀಗಾಗಿ ಅಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ತೀವ್ರ ಹಣಾಹಣಿ ಏರ್ಪಟ್ಟಿದೆ. ಈ ಮಧ್ಯೆ ಚಂದ್ರಪ್ಪ ಅವರ ಜಾತಿಯ ಬಗ್ಗೆ ಅಲ್ಲಿ ಪ್ರಚಾರನೋ ಅಪಪ್ರಚಾರನೋ ಯಾವುದೋ ಒಂದು ಶುರುವಾದ ಕಾಣ್ತಾ ಇದೆ. ಅದು ಈ ಚುನಾವಣೆಯ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ, ಅಲ್ಲಿ ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ನ ಅಭ್ಯರ್ಥಿ, ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನು ಕೊಟ್ಟಿದೆ. ಹಾಗೆ ಮಂಗಳೂರು ಕ್ಷೇತ್ರಕ್ಕೆ ಬಂದ್ರೆ ಬಿಜೆಪಿಯಿಂದ ನಿವೃತ್ತ ಯೋಧ ಬ್ರಿಜೇಶ್ ಚೌಟಾ ಅವರು ಕಣದಲ್ಲಿದ್ರೆ
ಕಾಂಗ್ರೆಸ್ ಪದ್ಮರಾಜ್ ಅವರನ್ನ ಕಣಕ್ಕಿಳಿಸಿದೆ. ಈ ಬಾರಿಯ ವಿಶೇಷ ಅಂದ್ರೆ ಉಡುಪಿ ಚಿಕ್ಕಮಗಳೂರು ಹಾಗೂ ದಕ್ಷಿಣ ಕನ್ನಡ ಎರಡೂ ಕ್ಷೇತ್ರಗಳಲ್ಲಿ ಬಂಟ್ಸ್ ವರ್ಸಸ್ ಪೂಜಾರಿ ಅನ್ನೋ ಸ್ಪರ್ಧೆ ಕಂಡು ಬರ್ತಾ ಇದೆ. ಇನ್ನು ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಬಂದ್ರೆ ಅಲ್ಲಿ ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ ಮತ್ತು ಕಾಂಗ್ರೆಸ್ನಿಂದ ಪ್ರೊಫೆಸರ್ ರಾಜೀವ್ ಗೌಡ ಕಣದಲ್ಲಿದ್ದಾರೆ. ಸೆಂಟ್ರಲ್ ಅಲ್ಲಿ ಯಥಾ ಪ್ರಕಾರ ಬಿಜೆಪಿಯಿಂದ PC ಮೋಹನ್ ಅವರನ್ನೇ ಕಣಕ್ಕಿಳಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಅಲ್ಲಿ ಈ ಬಾರಿ ಕೂಡ ಯಥಾ ಪ್ರಕಾರ ಅಲ್ಪಸಂಖ್ಯಾತ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದೆ. ಮನ್ಸೂರ್ ಅಲಿ ಖಾನ್ ಅಲ್ಲಿ PC ಮೋಹನ್ ವಿರುದ್ಧ ಕಣದಲ್ಲಿದ್ದಾರೆ. ಇನ್ನು ಗೆಳೆಯರೆ, ಚುನಾವಣೆ ಅಂದ ಮೇಲೆ ನಮ್ಮಲ್ಲಿ ಹಣ ಇಲ್ಲದೆ ಅದು ನಡೆಯುತ್ತೆ ಅಂತ ನಾವು ಭಾವಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಬಸ್ಗಳಲ್ಲಿ ಜನ ತುಂಬಿಕೊಂಡು ಬರಬೇಕು, ಅವ್ರ ಕೈಗೊಂದಿಷ್ಟು ಕಾಸಿಟ್ಟು ಕುಡಿಯೋದಕ್ಕೆ ನೀರಿನಷ್ಟೇ ಪ್ರಮಾಣದ ಎಣ್ಣೆ ಕೊಟ್ಟು, ತಿನ್ನೋದಕ್ಕೆ ಬಿರಿಯಾನಿನೋ ಚಿತ್ರಾನ್ನನೋ ಕೊಟ್ಟು, ಇನ್ನು ಮತದಾರರಿಗೂ ಗರಿ ನೋಟುಗಳನ್ನು ಹಂಚಿ ಬಾಯಿ ತುಂಬ ಎಷ್ಟು ಸಾಧ್ಯನೋ ಅಷ್ಟು ಸುಳ್ಳುಗಳನ್ನು ಹೇಳಿಕೊಂಡು ಈ ಬಾರಿ ಏನಾದರೂ ಮಾಡಿ ಚುನಾವಣೆಯನ್ನು ಗೆಲ್ಲಲೇಬೇಕು ಅಂತ ಎಲ್ಲ ಪಕ್ಷಗಳ ಅಭ್ಯರ್ಥಿಗಳು ಹೊರಟಿದ್ದಾರೆ. ಇದು ಚುನಾವಣಾ ಆಯೋಗಕ್ಕೆ ಗೊತ್ತಿಲ್ಲ ಅಂತಲ್ಲ, ಆದರೆ ಅವ್ರದ್ದು ಸಿಕ್ಕರೆ ಮಾತ್ರ ಹಿಡಿಯೋ ಸಂಕಲ್ಪ. ಹೀಗಾಗಿ ಚುನಾವಣೆ ಅಂದರೆ ನಮ್ಮಲ್ಲಿ ನಡೆಯೋದು ಹೀಗೇನೆ. ಇದರ ನಡುವೆ ಕೂಡ ನಾವು ಇದ್ದಿದ್ರಲ್ಲೇ ನಮಗೆ ಯಾರು ಬೇಕು ಅನ್ನೋದನ್ನು ನೋಡಿ ಆಯ್ಕೆ ಮಾಡ್ಕೋಬೇಕಾದ ಅನಿವಾರ್ಯತೆ ಇದೆ. ಇಲ್ಲಿ ಗೆದ್ದ MP ನಮಗೇನು ಮಾಡ್ತಾನೋ ಗೊತ್ತಿಲ್ಲ, ಆದರೆ 5 ವರ್ಷ ಕಳೆಯೋ ಹೊತ್ತಿಗೆ ಅವನ ಆಸ್ತಿಯ ಪ್ರಮಾಣ ಮಾತ್ರ ಒಂದಷ್ಟು ಪಟ್ಟು ಹೆಚ್ಚಾಗಿರುತ್ತೆ. ಆದರೆ ನೀವಿಲ್ಲಿ ಯಾರನ್ನ ಗೆಲ್ಲಿಸ್ತೀರಿ, ಅವ್ರು ಹೋಗಿ ದೆಹಲಿಯಲ್ಲಿ ಒಂದು ವೋಟ್ ಹಾಕಿ ಈ ದೇಶದ ಪ್ರಧಾನಿಯನ್ನು ಆಯ್ಕೆ ಮಾಡಬೇಕು. ಮುಂದಿನ 5 ವರ್ಷಗಳ ಕಾಲ ಈ ದೇಶದ ಭವಿಷ್ಯ ಅಲ್ಲಿ ರಚನೆಯಾಗುವ ಸರ್ಕಾರದ ಕೈಯಲ್ಲಿರುತ್ತೆ. ಹೀಗಾಗಿ ದೇಶದ ಭವಿಷ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಮತ ಚಲಾವಣೆ ಮಾಡಬೇಕಾದ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಯಾರಿಗೆ ಬೇಕಾದರೂ ವೋಟ್ ಹಾಕಿ, ನಿಮ್ಮ ವೋಟು ನಿಮ್ಮ ಹಕ್ಕು, ಆದರೆ ಅದನ್ನು ಚಲಾವಣೆ ಮಾಡದೆ ವ್ಯರ್ಥ ಮಾಡೋದಕ್ಕೆ ಮಾತ್ರ ಹೋಗಬೇಡಿ. ಇನ್ನು ನಿಮಗೆ ನೋಟಾದ ಆಪ್ಷನ್ ಕೂಡ ಇದೆ. ಇದು ಚುನಾವಣೆಯಲ್ಲಿ ಸ್ಪರ್ಧಿಸಿದ ಯಾವ ಅಭ್ಯರ್ಥಿಗಳು ಸರಿ ಇಲ್ಲ ಅನ್ನೋ ನೆಪ ಹೇಳಿ ನಾವು ಮತಗಟ್ಟೆಗಳಿಂದ ದೂರ ಉಳಿಬಾರದು ಅನ್ನೋ ಕಾರಣಕ್ಕೆ ನಮಗೆ ಇವ್ರು ಯಾರು ಬೇಡ ಅಂತ ಹೇಳುವ ನೋಟಾ ಆಪ್ಷನ್ ಅನ್ನು ಚುನಾವಣಾ ಆಯೋಗ ನಮಗೆ ಕೊಟ್ಟಿದೆಯೇ ಹೊರತು ಅದರಿಂದ ಅಂಥ ಯಾವ ಪ್ರಯೋಜನನೂ ಇಲ್ಲ. ಅದು ಏನನ್ನು ನಿರ್ಧರಿಸೋದು ಇಲ್ಲ ಅನ್ನೋದು ಕೂಡ ನಿಮಗಿಲ್ಲಿ ಗೊತ್ತಿರಲಿ. ಇದು ಗೆಳೆಯರೆ, ಮೊದಲ ಹಂತದ ಚುನಾವಣೆಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.